ನಮ್ಮ ಮನೆಯೊಳಗೆ ಫುಲ್ ಲುಕ್ಕಿಂಗ. ವೆಲ್ಕಮ್ ಬ್ಯಾಕ್, ಸ್ವಾಗತ. ಮೂರನೇ ದಿನ ಅಂಡ್ ಈ ಮೂರನೇ ದಿನ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಆಸ್ ಯೂಶುವಲ್ ಪ್ರತಿದಿನ ಹೇಳೋ ತರನೇ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂಡ್ ಇವತ್ತು ನನಗೆ ಕಂಪನಿ ಕೊಡ್ತಾ ಇದ್ರೆ ನಮ್ಮ ಬೆಂಗಳೂರಿನ ಕೋಗಿಲೆ ಏಕೈಕ ಅರ್ಚನಾ ಉಡುಪ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಆಕ್ಚುಲಿ ಈ ಟೈಮಲ್ಲಿ ಒಂದು ಹಾಡ್ ತಲೆಗೆ ಬರ್ತದೆ ಅರ್ಚನಾ. ಹೌದಾ? ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಲಿರಿಕ್ಸ್ ಬರ್ತಲ್ಲ. ನನ್ನ ಪರ್ಸನಲ್ ಕೋಗಿಲೆಯಲ್ಲಿ ಇರುವಾಗ ಓಕೆ. ರಿಮೋಟ್ ಕಂಟ್ರೋಲ್ ಅನ್ನ ನಾವು ಪ್ಲೇ ಬಟನ್ ಒತ್ತೀವಿ. ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ, ಹೊಸ ಬಾಳನು ತಾ ಅತಿಥಿ. ನನ್ನ ವಾಯ್ಸ್ ಇಷ್ಟು ಚೆನ್ನಾಗಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಲ್ವಾ? ಸರಿ, ಲಿಪ್ ಸಿಂಕು ಮಾಡಲಿಲ್ಲ. ಲಿರಿಕ್ಸ್ ಜ್ಞಾಪಕ ಇರ್ಲಿಲ್ಲ, ಏನ್ ಮಾಡೋದು. ಬಟ್ ಜ್ಞಾಪಕ ಇರಬೇಕಾಗಿದ್ದ ವಿಷಯ ಎಲ್ಲ ಚೆನ್ನಾಗಿ ಜ್ಞಾಪಕ ಇದೆ. ಇವತ್ತು ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ನನ್ನ ತುಂಬಾ ಒಳ್ಳೆ ಸ್ನೇಹಿತೆ. ಓಕೆ. ಅವಳು ಒಳ್ಳೆ ಗಾಯಕಿ ಕೂಡ. ಓಹೋ. ಅಂಡ್ ಶಿ ಈಸ್ ಅ ಫ್ಯಾಂಟಾಸ್ಟಿಕ್ ಕುಕ್ ಆಲ್ಸೋ. ಆಲ್ ಇನ್ ಒನ್ ಅವಳು. ಅಂಡ್ ಬಿಂದಾಸ್ ಕ್ಯಾರೆಕ್ಟರ್. ನನ್ನ ಮೆಮೊರಿ ಗಜನಿ ತರ ಆಗ್ತದೆ. ಹಂಗಾಗಿ ವೆಲ್ಕಮ್ ಮಾಡೋಣ ರಜನಿ. ಭಯ ಆಗ್ತದೆ, ಪಟಾಕಿ ಯಾವಾಗ ಸಿಡಿಯುತ್ತೆ ಅಂತ. ಅದು ಡೋಂಟ್ ವರಿ, ನೀವು ಮಾಡೋ ಅಡುಗೆನ ಟೇಸ್ಟ್ ಮಾಡ್ಬಿಟ್ಟು ಪಟ್ ಅಂತೀವಿ. ಸರಿ, ಎಲ್ಲ ಓಕೆ. ಹೆಲೋ, ಹಾಯ್, ನಮಸ್ಕಾರ, ಸಮಾಧಿಕ ಅದೆಲ್ಲ ಕೇಳಿದ್ವಿ. ಇದೇನದು ಮಿಯಾವ್ ಮಿಯಾವ್? ಜನ ಚೇಂಜ್ ಕೇಳ್ತಾರಲ್ಲ, ಸೊ ಹಾಗೆ ನಾವೇ ಚೇಂಜ್ ಕೇಳ್ತೀವಿ. ಚೇಂಜ್ ಅಂದ್ರೆ ಚಿಲ್ಲರೆ ಅಲ್ಲ, ಗೊತ್ತಾಯ್ತು. ಬೌ ಆಗಿರ್ಬೋದಾಗಿತ್ತು. ವೈ ಮಿಯಾವ್ ಮಿಯಾವ್? ಅವಳೇ ಹೇಳ್ತಾಳೆ. ಯಾಕೆಂದ್ರೆ ನನ್ಗೆ ಇವಳು ನೋಡಿದಾಗೆಲ್ಲ ಒಂದು ಪುಟ್ಟು ಬೆಕ್ಕು ಮರಿ ನೆನಪಾಗತ್ತೆ. ಸೊ ಆಲ್ವೇಸ್ ಐ ಕಾಲ್ ಹರ್ ಬೆಕ್ಕು ಅಂತಾನೆ ನಾನು ಕರೆದು. ಇವನ್ ನನ್ನ ಫೋನಲ್ಲೂ ಅಷ್ಟೇ ಅರ್ಚನಾ ಉಡುಪ ಅಂತಿಲ್ಲ, ಬೆಕ್ಕು ಅಂತಾನೆ ನಾನು ಫೀಡ್ ಮಾಡಿಟ್ಟಿರೋದು. ಇವನ್ ಫಾರ್ ಹಿಸ್ ಹಸ್ಬೆಂಡ್ ರಂಗ ಬೆಕ್ಕು ಅಂತ ಇಟ್ಟಿರೋದು. ಸೊ ಹಂಗ್ ನೋಡಕ್ ಹೋದ್ರೆ ಪರ್ಸನಲ್ ಕೋಗಿಲೆ ಬದಲು ಪರ್ಸನಲ್ ಬೆಕ್ಕು ಅಂತ ಕರಿಬೇಕು. ಸ್ವೀಟ್ ಬೆಕ್ಕು ಮರಿ ಫಾರ್ ಮಿ. ಇವತ್ತು ಕಸ್ಟಮೈಸ್ಡ್ ಆಗಿ ಸ್ಪೆಷಲಿ ನಮ್ಮ ಅರ್ಚನಾಗೋಸ್ಕರ ಏನಂತ ತಯಾರಿ ಮಾಡ್ತಾ ಇದೀರಾ? ಮ್ಯಾಕರೋನಿ ಪಾಯಸ ಮಾಡ್ತಾ ಇದ್ದೀನಿ ಅರ್ಚನಾಗೋಸ್ಕರ. ಮ್ಯಾಕರೋನಿ ಪಾಯಸ? ಎಸ್. ಮತ್ತೆ ಇನ್ನೊಂದು ವಿಶೇಷವಾದ ಡಿಶ್ ಇದು. ಇನ್ ಎಲ್ಲೂ ಕೇಳಿರಕ್ ಸಾಧ್ಯನೇ ಇಲ್ಲ. ನಾನೇನೋ ಪಾಸ್ತಾ, ರೆಗ್ಯುಲರ್ ಇಟಾಲಿಯನ್ ಕ್ವಿಝೀನ್ ಅಂತ ಅನ್ಕೊಂಡೆ, ನೋಡಿದ್ರೆ ಮ್ಯಾಕರೋನಿ ಪಾಯಸ. ಓಕೆ, ಸೊ ಹಂಗಂದ್ರೆ ಒಂದು ರೌಂಡ್ ಏನೇನೆಲ್ಲ ಬೇಕಿದಕ್ಕೆ ಅಂತ ಚೆಕ್ ಮಾಡೋಣ. ಶೋರ್. ಎಸ್ ರಜನಿ, ಹೇಳಿ. ಬೇಕಾಗಿರೋದು ಮ್ಯಾಕರೋನಿ. ಓಕೆ. ಆಮೇಲೆ ಒಂದು ಬೌಲು. ಓಕೆ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ದೆನ್ ವೆನಿಲಾ ಸ್ಟಿಕ್ಸು. ವೆನಿಲಾ ಸ್ಟಿಕ್ಸ್ ಜಸ್ಟ್ ಸ್ಮೆಲ್ ಮಾಡಿ ನೋಡಿ. ವಾವ್, ಗಮ್ಮಂತಿದೆ. ಯೂಶಲಿ ಎಲ್ಲ ಸ್ಪೈಸಿ ಶಾಪ್ಸಲ್ಲಿ ಸಿಗಲ್ಲ ನಮಗೆ. ಇಟ್ಸ್ ವೆರಿ ಸ್ಪೆಷಲ್. ಮತ್ತೆ ಮಡಿಕೇರಿಯಿಂದ ಸಿಗುತ್ತೆ, ಮಡಿಕೇರಿ, ಕೂರ್ಗು. ಬಟ್ ಎಕ್ಸ್ಕ್ಲೂಸಿವ್ ಸ್ಪೈಸ್ ಶಾಪಲ್ಲಿ ಮಾತ್ರ ಸಿಕ್ಕತ್ತೆ ಇದು. ಇದು ಬಾದಾಮಿ, ಗೋಡಂಬಿ, ಏಲಕ್ಕಿ ಪೌಡರು, ಓಕೆ, ಸ್ವಲ್ಪ ತುಪ್ಪ, ಗಾರ್ನಿಶ್ಗೆ ದ್ರಾಕ್ಷಿ, ಸಕ್ಕರೆ ಮತ್ತೆ ಹಾಲು ಅಷ್ಟೇ. ಗಸೆ. ಸೂಪರ್. ಇದು ನೋಡಕ್ಕೆ ಸಿಂಪಲ್ ಆಗಿದೆ, ಮಾಡೋದು ಸಿಂಪಲ್. ಆಕ್ಚುಲಿ ಕುಕ್ ಮಾಡಕ್ ಮುಂಚೆನೆ ಘಮ ಹೊಡಿತಾರೆ. ಈ ವೆನಿಲಾ ಸ್ಟಿಕ್ಸ್ ಅದು ಎಸೆನ್ಸ್. ಯೂಶಲಿ ವೆನಿಲಾ ಎಸೆನ್ಸ್ ಕೇಳಿರ್ತೀರಾ, ಸ್ಟಿಕ್ಸು ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಿದ್ರೆ ಫ್ಲೇವರ್. ಚಕ್ಕೆ ಅನ್ಕೊಂಡೆ ನಾನು ಅದೇ ಅನ್ಕೊಂಡೆ. ಅಲ್ಲ, ವೆನಿಲಾ ಸ್ಟಿಕ್ಸ್. ಇದರಲ್ಲಿ ಬರೀ ಪಾಯಸನೇ ಅಲ್ಲ, ಇವನ್ ಮಿಲ್ಕ್ ಶೇಕ್ಸು, ಐಸ್ ಕ್ರೀಮ್ಸ್ಗೆಲ್ಲ ಹಾಕೋದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿಂದ ಆರಂಭ? ಫಸ್ಟ್ ನಾವು ಒಂದು ಪಾತ್ರೆ ಇಟ್ಕೊಂಡು ಮ್ಯಾಕರೋನಿ ಕಾಯಿಸ್ಕೊಳ್ಳೋಣ, ಬೇಯಿಸ್ಕೊಳ್ಳೋಣ. ಹಾಗೆ ಸೈಮಲ್ಟೇನಿಯಸ್ಲಿ ಹಾಲನ್ನು ಕುದಿಸ್ಕೊಳ್ಳೋಣ, ಬಾಯ್ಲ್ ಮಾಡೋಣ. ಹೌದು. ಸೊ ನೀವು ಅದ್ಭುತವಾಗಿ ಹಾಡ್ತೀರಾ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಡಿಸ್ತೀವಿ ಸ್ವಲ್ಪ ಹೊತ್ತಲ್ಲಿ. ಸ್ವಲ್ಪ ನೀರು ತಗೊಳ್ತೀನಿ. ಓಕೆ. ಇದಕ್ಕೆ ಹಾಲು ಹಾಕೊಳ್ತೀನಿ. ಒಂದ್ ಸೈಡಲ್ಲಿ ಹಾಲು ಕಾಯಿಸ್ಕೋಬೇಕು. ಹೌದು. ಇನ್ನೊಂದ್ ಸೈಡಲ್ಲಿ ಮ್ಯಾಕರೋನಿನ ಬೇಯಿಸ್ಕೋಬೇಕು. ಹೌದು. ಸ್ವಲ್ಪ ಹಾಕ್ತಾ ಇದ್ದೀನಿ. ಓಕೆ. ಸೊ ಹಾಲು ಮ್ಯಾಕ್ರೋನಿದು ಅಳತೆ ಎಷ್ಟಿರುತ್ತೆ? ಯೂಶಲಿ ಡಬಲ್. ಓಕೆ, ಡಬಲ್. ಬಟ್ ಅದು ಹಾಲು ಕಡಿಮೆ ಆಗಿ ಹಿಂಗಬೇಕು. ಹಾಲು ಕುದ್ದಿ ಸ್ವಲ್ಪ ಹಾಲು ಹಿಂಗಬೇಕು. ಸೊ ಒಂದು ಬೌಲ್ ಮ್ಯಾಕ್ರೋನಿ ಅಂದ್ರೆ ಹೌದು, 2 ಬೌಲ್ ಹಾಲು. 2 ಬೌಲ್ ಹಾಲು ಹಾಕ್ಬೇಕು. ಬಟ್ ಹಾಲು ಇನ್ನೊಂದು ಸ್ವಲ್ಪ ಕಡಿಮೆ ಆಗಬೇಕು. ಗೊತ್ತಾಯ್ತು. ಓಕೆನಾ? ಇದಕ್ಕೊಂದು ಮುಚ್ಚಳ ಕೊಡಿ, ಸೊ ದಟ್ ಬೇಗ ಕುಕ್ ಆಗುತ್ತೆ ಮ್ಯಾಕ್ರೋನಿ. ಇದು ಬೇಗ ಸ್ವಲ್ಪ ಟೈಮ್ ಆಗುತ್ತೆ. ಹೌದು. ಹಾಲು ಕುದಿಯೋಕೆ ಸ್ವಲ್ಪ ಟೈಮ್ ಆಗುತ್ತೆ. ಹೌದು. ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಎಲ್ಲಿ ಬಾಯ್ಲಿಂಗ್ ಆಯ್ತು, ಯಾವಾಗ ಬಾಯ್ಲ್ ಆಯ್ತು? ಖಂಡಿತ. ಅದಕ್ಕೆ ಮುಂಚೆ ಒಂಚೂರು ತುಪ್ಪ ಹಾಕ್ಬಿಡ್ತೀನಿ ಇದಕ್ಕೆ. ಶ್ಯೂರ್.
1 ಟೀ ಸ್ಪೂನ್ ತುಪ್ಪ. ಓಕೆ. ಸ್ವಲ್ಪ ಹಾಕೋದು ಅಷ್ಟೇ. ಹಾ. ಫಸ್ಟ್ ಟೈಮ್ ನಾನು ಅರ್ಚನಾನ್ ಮೀಟ್ ಮಾಡಿದ್ದು ಒಂದು 10 years ಬ್ಯಾಕ್ SP ಪ್ರೋಗ್ರಾಮಲ್ಲಿ ಮೀಟ್ ಮಾಡಿದ್ದೆ. ಓಕೆ. ಆಗ ಇಷ್ಟು ಕ್ಲೋಸ್ ಆಗಿರಲಿಲ್ಲ ನಾವು, ಜಸ್ಟ್ ಪರಿಚಯ ಅಷ್ಟೇ. ನಾನು ಅವಳು ಸೆಲೆಬ್ರಿಟಿ ಸಿಂಗರ್, ದೊಡ್ಡ ಸಿಂಗರು ಆ ಥರ ಎಲ್ಲ ಮೈಂಡಲ್ಲಿ ಇತ್ತು. ಹಲೋ SP ಅಂದ್ರೆ ಯು ಆರ್ ಟಾಕಿಂಗ್ ಅಬೌಟ್ ದ ಗ್ರೇಟ್ ಲೆಜೆಂಡರಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ. ಹೌದು. ಓ ವಾವ್. ಓಕೆ. ಇವಳು ಸೋ ಕಾಲ್ಡ್ ದೊಡ್ಡಪ್ಪ. ಓಕೆ. ಇವಳು ದೊಡ್ಡಪ್ಪ ಅಂತಾನೆ ಕರೆಯೋದು ಅವ್ರನ್ನ. ಈ ವಿಷಯ ಸುಮಾರು ಜನರಿಗೆ ಗೊತ್ತಿರಲ್ಲ. ಸೊ ದತ್ತು ಮಗಳು ಅಂತಾರ. ದಟ್ಸ್ ವಾಟ್ ಹಿ ಸೇಸ್. ಆ ಪ್ರೋಗ್ರಾಮಲ್ಲಿ ಒಟ್ಟಿಗೆ ಹಾಡ್ತಾ ಇದ್ವಿ. ಆಮೇಲೆ ಇತ್ತೀಚೆಗೆ ಒಂದು 6-7 years ಇಂದ ವಿ ಬಿಕೇಮ್ ವೆರಿ ಕ್ಲೋಸ್. ಆಮೇಲೆ ಇವಳು ಪರಿಚಯ ಆಗಿ 3-4 ವರ್ಷ ಆದ್ಮೇಲೆ ಒಂದು ಔಟ್ ಸ್ಟೇಷನ್ ಪ್ರೋಗ್ರಾಮ್ ಹೋಗಿದ್ವಿ. ಓಕೆ. ಆಗ ಹೋಲ್ ನೈಟ್ ವಿ ವರ್ ಜಸ್ಟ್ ಟಾಕಿಂಗ್. ಆಗ ಒಂದು ಸ್ವಲ್ಪ ಓಪನ್ ಅಪ್ ಆದ್ವಿ, ಇಬ್ರು ಮಾತಾಡ್ಕೊಳ್ಳೋದು, ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ವ್ಯೂಸು ಎಲ್ಲಾನು. ಆಗಿಂದ ಸ್ವಲ್ಪ ಕ್ಲೋಸ್ ಆಗಿ ಸ್ಟಾರ್ಟ್ ಆಯ್ತು. ನೀವು ಅರ್ಚನಾ ಪಕ್ಕ ಇದ್ದಾಗ ಯಾವಾಗಾದ್ರೂ ಜೀವ ಹೋಗೋ ಪರಿಸ್ಥಿತಿ ಯಪ್ಪ ದೇವ್ರೆ ಅಂತ ಅನ್ಸಿದ್ದು ಉಂಟಾ? ಖಂಡಿತ ಇದೆ ಅಂತ ಸಿಚುಯೇಷನ್ಸ್. ನಾನು ಈ ಕಡೆ ತಿರ್ಕೊಂಡು ಹೇಳ್ತೀನಿ. ಪಾಪ ಬೆಕ್ಕು ಅಂದ್ರೆ ಬೆಕ್ಕು ಇಂಥ ಕೆಲಸ ಎಲ್ಲ ಮಾಡಿದ್ಯಾ? ಹೌದು. ಬೆಕ್ಕು ಅಷ್ಟೇ ಅದು ಅನ್ಕೊಳ್ಳುತ್ತೆ ನಾನು ಕಣ್ಮುಚ್ಕೊಂಡು ಹಾಲು ಕೊಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ. ಪಕ್ಕದಲ್ಲಿರೋರು ಜೋರಾಗಿ ಗೊತ್ತಾಗ್ತಾರೆ. ಸೊ ಇದು ಪರಿಚಯ ಬೆಕ್ಕು. ಹೌದು ಹಾಗೆ. ಐ ಥಿಂಕ್ ಶಿ ಇಸ್ ಟಾಕಿಂಗ್ ಅಬೌಟ್ ಮೈ ಡ್ರೈವಿಂಗ್. ಎಸ್ ಎಕ್ಸಾಕ್ಟ್ಲಿ, ಶಿ ಗಾಟ್ ಇಟ್. ಎಂತ ಪರಿ ಡ್ರೈವಿಂಗ್ ಮಾಡ್ತಾಳೆ ಅಂದ್ರೆ ಪಕ್ಕದಲ್ಲಿ ಹೋಗೋರು ಆ ಕಡೆ ಈ ಕಡೆ ಇಟ್ಕೊಂಡು ಅಪ್ಪ ಮನೆಗೆ ಹೋಗಿ ಸೇರ್ತೀವಲ್ಲ ಆ ಥರ ಜೀವ ಇಟ್ಕೊಂಡು ಕೂತ್ಕೋಬೇಕು. ಆ ಪರಿ ಫಾಸ್ಟ್ ಡ್ರೈವಿಂಗ್ ಅವಳದು. ರ್ಯಾಶ್ ಅಲ್ಲ, ಫಾಸ್ಟ್ ಡ್ರೈವಿಂಗ್. ಒಂದ್ಸತಿ ಮೈಸೂರು ರೋಡಲ್ಲಿ ಬರ್ತಾ ಇದ್ವಿ. ಯಾರಿಗೂ ಹೇಳ್ಬಿಡಿ, ಸೀಕ್ರೆಟ್ ಬಿಟ್ವೀನ್ ಯು ಅಂಡ್ ಅಸ್. ಎಸ್, ನಾಟ್ ಟು ಅರ್ಚನಾ ಪ್ಲೀಸ್. ಬರ್ತಾ ಇರ್ಬೇಕಾದ್ರೆ ಅವಳಿಗೆ ಯೂಶಲಿ ಒಂದಿದೇನಂದ್ರೆ ಅವಳು ಜಾಸ್ತಿ ಓವರ್ಟೇಕ್ ಮಾಡೋದು ಅವಳಿಗೆ ಇಷ್ಟ ಆಗಲ್ಲ. ಎಲ್ಲ ನಾನು ಹಿಂದೆ ಇರ್ಬೇಕು, ಎಲ್ಲ ಅವಳಿಂದ ಇರ್ಬೇಕು, ಅವಳು ಮಾತ್ರ ಮುಂದೆ ಇರಬೇಕು. ಎಲ್ಲ ಅವಳಿಂದ ಇರಬೇಕು, ಅವಳು ಮಹಾರಾಣಿ ತರ ಮುಂದೆ ಹೋಗ್ಬೇಕು. ಯಾರಾದ್ರೂ ಒಬ್ಬರು ಓವರ್ಟೇಕ್ ಮಾಡಿದ್ರೆ ಅವಳಿಗೆ ಒಂಥರ ಸ್ಟಾರ್ಟ್ ಆಗ್ಬಿಡುತ್ತೆ. ನೋ ಐ ನೀಡ್ ಟು ಬೀಟ್ ಹಿಮ್ ಅನ್ನೋ ಥರ. ಹಾಗೆ ಒಂದು ಇವಳ ಥರನೇ ಕ್ಯಾರೆಕ್ಟರ್ ಇರೋ ಒಬ್ಬ ಬಸ್ ಡ್ರೈವರ್ ಇದ್ದ ಹಿಂದೆಗಡೆ KSRTC. ಎಂಥ ಸ್ಪೀಡಲ್ಲಿ ಬಂದ ಅಂತಂದ್ರೆ ಇವಳೇ ಒಂದು ಸ್ವಲ್ಪ ಭಯ ಬೀಳ್ಬೇಕು. ಆ ಸ್ಪೀಡಲ್ಲಿ ಬಂದು ಓವರ್ಟೇಕ್ ಮಾಡ್ಕೊಂಡು ಬಂದ್ಬಿಟ್ಟ. ಇವಳಿಗೆ ಅದನ್ನ ತಡ್ಕೊಳಕ್ ಆಗ್ಲೇ ಇಲ್ಲ. ಮಾಡಿ ಅಡ್ಡ ಬಂದು ನಿಲ್ಸಿ ಓವರ್ಟೇಕ್ ಮಾಡ್ದ. ಇವಳೇನ್ ಮಾಡಿದ್ರು, ಸೀಟ್ ಬೆಲ್ಟ್ ಹಚ್ಚು. ನನ್ಗೆ ಅರ್ಥ ಆಗ್ಲಿಲ್ಲ ಏನಕ್ಕೆ ಹೇಳ್ತಾಳೆ ಅಂತ. ಆಯ್ತು, ಸೀಟ್ ಬೆಲ್ಟ್ ಹಾಕೊಂಡಿದ್ದೆ ತಡ. ಸ್ಟಾರ್ಟ್ ಮಾಡಿದ್ಲು, ಅವ್ನು ಓವರ್ಟೇಕ್ ಮಾಡಿ ಫುಲ್ ಹೋಗ್ಬಿಟ್ಟು ನಿಲ್ಸ್ಬಿಟ್ಲು. ಆಲ್ಮೋಸ್ಟ್ ಬ್ರೇಕ್ ಹಾಕಿ ಸ್ಲೋ ಮಾಡ್ಬಿಟ್ಲು. ಓ ಮೈ ಗಾಡ್. ಅವ್ನು ಅಲ್ಲಿಂದ ಬಂದವ್ರು ಅಷ್ಟು ಫಾಸ್ಟ್ ಬಂದ ಸಡನ್ ಆಗಿ ಸ್ಲೋ ಮಾಡ್ದ. ಈಗ ನೋಡು ಮಜಾ, ಅವ್ನು ಬ್ರೇಕ್ ಹಾಕ್ಬೇಕು ಅಂತ. ಅಲ್ಲಿ ಆಮೇಲೆ ಅಂತೂ ಅವನಿಗೆ ನಮ್ ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಅವನಿಗೆ ಓವರ್ಟೇಕ್ ಮಾಡಕ್ಕೆ ಬಿಡ್ಲಿಲ್ಲ. ಅದೊಂದು ಚಮಕ್ ಕೊಟ್ಟಿದ್ಲು ಅವಳನ್ಗೆ. ಬೇಡ ವೀಕ್ಷಕರೇ, ಇದನ್ನೆಲ್ಲ ಫಾಲೋ ಮಾಡಬೇಡಿ. ಬರೀ ಅಡಿಗೆ ಇನ್ಸ್ಟ್ರಕ್ಷನ್ಸ್ ಇದನ್ನ ಫಾಲೋ ಮಾಡಿ. ಅರ್ಚನಾ ಹಾಡನ್ನ ಫಾಲೋ ಮಾಡಿ. ಈ ಡ್ರೈವಿಂಗು, ರ್ಯಾಶ್ ಡ್ರೈವಿಂಗು. ನಾನು ವೆರಿ ಸೇಫ್ ಡ್ರೈವರ್, ಅದನ್ಯಾಕೆ ಹೇಳಿಲ್ಲ? ರ್ಯಾಶ್ ಅಲ್ಲ, ಫಾಸ್ಟ್ ಅಷ್ಟೇ, ರ್ಯಾಶ್ ಇಲ್ಲ. ಓಕೆ, ಫಾಸ್ಟ್ ಡ್ರೈವಿಂಗು ಇದನ್ನೆಲ್ಲ ದಯಮಾಡಿ ಫಾಲೋ ಮಾಡಬೇಡಿ. ಡಿಸ್ಕ್ಲೇಮರ್ ಹೇಳ್ಬಿಟ್ಟಿದೀವಿ, ಹಾಕ್ಬಿಡಿ, ನಾವು ಜವಾಬ್ದಾರರಲ್ಲ. ಗಸಗಸೆ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಎಷ್ಟು? ಒಂದು ಅರ್ಧ ಬಟ್ಲು ಗಸಗಸೆ? ಇಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ. 4 ಟೀ ಸ್ಪೂನಾ? ಹೌದು, ಕಮ್ಮಿ ಅನ್ಬೇಕು. ಸ್ವಲ್ಪ ಡಾರ್ಕ್ ಬ್ರೌನ್ ಆಗ್ಬೇಕಾ ಗಸಗಸೆ? ಡಾರ್ಕ್ ಬೇಡ, ಲೈಟ್ ಆಗಾದ್ರೂ ಪರವಾಗಿಲ್ಲ. ಸಿಮ್ಮಲ್ಲಿ ಇಟ್ಟು ಲೈಟಾಗೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಾಗತ್ತೆ. ತುಂಬ ಜೋರಾಗಿ ಇಟ್ಟರೆ ಅದು ಬ್ಲ್ಯಾಕ್ ಆಗಿಬಿಟ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಸೊ ಎಲ್ಲರಿಗೂ ನೀವೇ ಪ್ರಶ್ನೆ ಕೇಳ್ತೀರಾ, ನೀವು ಅಡುಗೆ ಮಾಡ್ತೀರಾ? ಅಫ್ಕೋರ್ಸ್, ಪ್ರತಿದಿನ. ಮಾತಲ್ಲಿ ಕನ್ಸಲ್ಲಿ ನಮ್ಮ ವೀಕ್ಷಕರು ಪ್ರತಿದಿನ ಅಡುಗೆ ಮಾಡ್ತಾರೆ. ನಮ್ಮ ಹೆಸರು ತಗೊಂಡ್ ಅಡುಗೆ ಮಾಡ್ತಾರೆ. ನೀವ್ ಅಡುಗೆ ಮಾಡಿದ್ರೆ ನಾವ್ ಮಾಡ್ದಂಗೆ, ನೀವು ಊಟ ಮಾಡಿದ್ರೆ ನಾವ್ ಮಾಡ್ದಂಗೆ. ಆ ಥರ ಲವ್ ನಮ್ಮಿಬ್ರಿಗೂ. ವೆರಿ ಗುಡ್. ಸೊ ಈ ಕಡೆ ಮ್ಯಾಕ್ರೋನಿ ಹಾಕ್ತಾ ಇದೆ. ಇಲ್ಲಿ ಹಾಲು ಒಂದು ಸ್ವಲ್ಪ ಕಡಿಮೆ ಆಗಿದೆ. ಈಗ ಒಂದು ಸ್ವಲ್ಪ ಶುಗರ್ ಹಾಕೊಳ್ಳೋಣ. ಓಕೆ, ಹಾಕೊಳ್ಳೋಣ. ಸಕ್ಕರೆ ಸ್ವಲ್ಪ ಜಾಸ್ತಿ. ಹೌದು, ಸ್ವಲ್ಪ ಶುಗರ್ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನು ಸ್ವಲ್ಪ ಹಾಕೋಬಹುದು. ಬಾದಾಮ್ ಹಾಕೊಳ್ಳೋಣ ಅದಕ್ಕೆ. ಫುಲ್ ಬಾದಾಮ? ಫುಲ್. ಓಕೆ, ಬಾದಾಮಿ ಎಷ್ಟು ಬೇಕಾದ್ರೂ ಹಾಕೊಳ್ಳಿ, ನಿಮ್ಮಿಷ್ಟ. ಪಾರ್ಟಿ ಒಳ್ಳೇದು. ಮರು ಜಾಸ್ತಿ ಇರೋರು ಒಂದು ಎಕ್ಸ್ಟ್ರಾ ಹಾಕೊಳ್ಳಿ. ನೆಕ್ಸ್ಟ್ ಈಗ ಗೋಡಂಬಿ ಹಾಕೋಣ. ಮೈ ಫೇವ್ರೇಟ್. ಹೌದಾ? ನಾಟ್ ಮೈ ಫೇವ್ರೇಟ್. ಅಯ್ಯೋ, ಹೌದಾ? ಒಂದು ಕೆಲಸ ಮಾಡೋಣ, ಶ್ರುತಿಗೋಸ್ಕರ 2 ಎಕ್ಸ್ಟ್ರಾ ಹಾಕ್ತೀನಿ. ಓಕೆ. ಆಮೇಲೆ ಅರ್ಚನೆಗೋಸ್ಕರ 1 ಎಕ್ಸ್ಟ್ರಾ ತೆಗಿತೀನಿ. ಎಂತ ಫ್ರೆಂಡ್. ಓಕೆ, ಇದು ಸ್ವಲ್ಪ ಫ್ರೈ ಆದರೆ ಸಾಕು. ಓಕೆ, ಮೀನ್ ವೈಲ್ ಇದನ್ನ ಆಫ್ ಮಾಡೋಣ. ಈಗ ಆಗಿದೆ. ಮ್ಯಾಕ್ರೋನಿ ರೆಡಿನಾ? ಮ್ಯಾಕ್ರೋನಿ ಇವಾಗ ಬೆಂದಿದೆ. ಈಗ ಇದನ್ನ ಸ್ಟ್ರೈನ್ ಔಟ್ ಮಾಡಬೇಕು. ನೋಡೋಣ ಒಂದ್ಸತಿ. ಜಸ್ಸಿ. ವಾವ್, ಇದು ವೈಟ್ ಅಂಡ್ ಸಾಫ್ಟ್. ನೀರೆಲ್ಲ ತೆಗಿಬೇಕಲ್ವಾ? ಸ್ಟ್ರೈನ್ ಮಾಡಬೇಕು. ಇದು ಬೇಗ ಬೆಂದೋಗುತ್ತೆ, ಒಂದು 15-20 ಮಿನಿಟ್ಸಲ್ಲಿ.
ಹರಟೆ ಹೊಡಿಯೋಷ್ಟ್ರಲ್ಲಿ ಒಂದು 2 ವಿಚಾರದ ಬಗ್ಗೆ ಹರಟೆ ಹೊಡಿಯೋಷ್ಟ್ರಲ್ಲಿ ಇದು ಬೆಂದೋಗುತ್ತೆ. ಹರಟೆ ಅಂದಿದ ತಕ್ಷಣ ಹೊಡೆಯೋಣ ಬನ್ನಿ ಹರಟೆ. ಇದನ್ನ ನೋಡಿದ್ರೆ ನನಗೆ ವಿಸಿಲ್ ಹೊಡಿಬೇಕು ಅನ್ಸುತ್ತೆ. ಆದ್ರೆ ನೀವಿಬ್ರು SPB ಸರ್ ಕಾರ್ಯಕ್ರಮದಲ್ಲಿ ಅವ್ರು ಹಾಡುವಾಗ ಎಸ್ಪೆಷಲಿ ಹೌದು ಜನಗಳ ಜೊತೆ ಸೇರ್ಕೊಂಡು ಗುಂಪಲ್ ಗೋವಿಂದ ಅಂತ ವಿಸಿಲ್ ಎಲ್ಲ ಹೊಡಿತಿದ್ರಂತೆ. ಹೌದು ಹೌದು ಅವ್ಳು ಸಖತ್ ವಿಜಿಲ್ ಹೊಡಿತಾಳೆ. ಸೀರಿಯಸ್ಲಿ? ಎಸ್. ಕಮಾನ್ ಕಮಾನ್ ಅರ್ಚನಾ ಹೊಡಿ ಒಂದು. ಡಿಡ್ ಯು ಸೀ ದಟ್? ಎಸ್, ನಾವಿಬ್ರು ವಿಜಿಲ್ ಹೊಡಿತೀವಿ. ಸರ್ದು ಸಾಂಗ್ಸ್ ಏನೋ ತುಂಬಾ ಇಷ್ಟ ಆಯ್ತು ಅಂದ್ರೆ ಬ್ಯಾಕ್ ಸ್ಟೇಜ್ ಇಂದ ಇಬ್ರು ಆ ಕಡೆ ಈ ಕಡೆ ಎತ್ಕೊಂಡು ವಿಜಿಲ್. ನಿಮ್ಗೂ ಬರುತ್ತಾ ವಿಸಿಲ್ ಹೊಡಿದು? ಹೊಡಿರಿ ಮತ್ತೆ ನೀವು. ತುಂಬಾ ದಿನದಿಂದ ನಮ್ಮ ಡಾಕ್ಟರ್ SPB ಅವರ ಕಾನ್ಸರ್ಟ್ ನೀವಿಬ್ರು ಹೋಗಿಲ್ಲ, ವಿಸಿಲ್ ಹೊಡೆದಿಲ್ಲ, ಅದಕ್ಕೆ ಹಿಂಗಾಗಿರೋದು. ಬಟ್ ಅರ್ಚನಾ, ಸುಮಾರು ಹುಡುಗರು ನಿಮ್ಮನ್ನ ನೋಡಿ ವಿಸಿಲ್ ಕಲ್ತು ಹೊಡೆದಿರ್ತಾರೆ ಗ್ಯಾರಂಟಿ. ಏನಪ್ಪ ಗೊತ್ತಿಲ್ಲ. ಇನ್ನೊಂದ್ಸಲಿ ಡೆಮೋ ಕೊಡಿ. ಕೊಡ್ಲಾ? ಬೇರೆ ತರ ಕೊಡ್ಲಾ? ಬೇರೆ ತರ. ನೀವು ಹಾಕಿರೋ ಈ ಬಟ್ಟೆಗೂ ನೀವು ಹೊಡಿತಿರೋ ವಿಸಿಲ್ಗೂ ಪರ್ಫೆಕ್ಟ್ ಸಿಂಕ್ ಆಗಿದೆ. ನನ್ನ ಲೈಫಿನ ಒಂದು ಗೋಲ್ ವಾಸ್ ಈ ತರ ಹುಡುಗರ ತರ ವಿಸಿಲ್ ಹೊಡಿಬೇಕು ಅಂತ. ಅಡಿಗೆ ಕಲಿತೀನೋ ಇಲ್ವೋ, ವಿಸಿಲ್ ಹೊಡಿಯೋದು ಕಲಿತೀನಿ. ಹಾಡ್ ಕಲಿತೀನೋ ಇಲ್ವೋ, ಅರ್ಚನಾ ನಿಮ್ಮಿಂದಾನೇ ವಿಸಿಲ್ ಹೊಡಿಯೋದು ಕಲಿತೀನಿ. ಕಮಿಂಗ್ ಫಾರ್ ವಿಸ್ಲಿಂಗ್ ಕ್ಲಾಸಸ್. ಎಸ್ ಶಿಷ್ಯೆ. ಸೊ ಇದಾಗಿದೆ. ಈಗ ಓಕೆ, ಮಿಕ್ಸಿಗೆ ಹಾಕೊಳ್ಳೋಣ. ಇವಾಗ ಗಸಗಸೆ, ಬಾದಾಮಿ, ಗೋಡಂಬಿ ಲೈಟಾಗಿ ಫ್ರೈ ಮಾಡ್ಕೊಂಡು ಎಣ್ಣೆ ಇಲ್ಲದೆ, ತುಪ್ಪ ಇಲ್ಲದೆ ಹೌದು ಅದನ್ನ ಮಿಕ್ಸಿಗೆ ಹಾಕ್ಬೇಕು. ಹೌದು, ಎಣ್ಣೆ ಎಲ್ಲ ಹಾಕ್ಬಿಟ್ರೆ ಗಸಗಸೆ ಗ್ರೈಂಡ್ ಆಗಲ್ಲ. ಓಕೆ, ಪುಡಿ ಆಗಲ್ಲ. ಅಂಡ್ ಈ ಬಾದಾಮಿ ಗೋಡಂಬಿಲಿ ಆಯಿಲ್ ಇದ್ದೇ ಇರುತ್ತಲ್ಲ ಅಲ್ವಾ? ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ. ಓಕೆ, ಒಂದು ಸಣ್ಣ ಚಮಚದಲ್ಲಿ ಏಲಕ್ಕಿ ಪುಡಿ ಸ್ವಲ್ಪ ಸಾಕು. ಏನಕ್ಕೆ ನಾವು ಆಲ್ರೆಡಿ ಇಲ್ಲಿ ವೆನಿಲಾ ಎಸೆನ್ಸ್ ಯೂಸ್ ಮಾಡ್ತಾ ಇದೀವಿ. ಹೌದು, ಕರೆಕ್ಟ್. ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಕಮಾನ್. ಆಗಿದೆ. ಸೂಪರ್. ಇವಾಗ ಅದನ್ನ ತೆಗೆದು ಏನ್ ಮಾಡ್ಬೇಕು? ಏನಿಲ್ಲ, ಅದನ್ನ ತೆಗೆದು ಸೈಡಲ್ಲಿ ಇಟ್ಕೊಳ್ಳೋದು. ಇದು ಬೇಯಿಸಿರೋ ಮ್ಯಾಕ್ರೋನಿನ ಸುಮ್ಮನೆ ಸೈಡಲ್ಲಿ ಇಟ್ಕೊಳ್ಳೋಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಾಗಿತ್ತಾ? ಸದ್ಯಕ್ಕೆ ಸೈಡಲ್ಲಿ ಇಟ್ಕೊಳ್ಳೋಣ. ಸದ್ಯಕ್ಕೆ ಸೈಲೆಂಟ್ ಆಗಿ ಸೈಡ್ ಗಿಡಿ. ಬಾಯ್ ಜಿಪ್ಪು. ಕಮಾನ್. ಈಗ ಮ್ಯಾಕ್ರೋನಿನ ಇವಾಗ ಹಾಲೊಳಗಡೆ ಹಾಕ್ತಾ ಇದ್ದೀನಿ. ಓಕೆ, ಈಗ ಇದೊಂದು ಸ್ವಲ್ಪ ಕುದಿಬೇಕು. ಹಾಲು ಒಂದು ಕುದಿ ಬರೋ ತನಕ ಇದ್ರಲ್ಲಿ ಇಡೋಣ. ಓಕೆ, ನಂತರ ಇದು ಮಿಕ್ಸಿ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕೊಳ್ಳೋಣ. ಇದ್ರ ಮಧ್ಯೆ ಏನ್ ಮಾಡೋಣ ಅಂದ್ರೆ ಇದಕ್ಕೆ ಸ್ವಲ್ಪ ಇನ್ಸ್ಪಿರೇಷನ್ ಕೊಡೋಣ, ಇನ್ನು ಸ್ವಲ್ಪ ಫಾಸ್ಟ್ ಆಗಿ ಹ್ಯಾಪಿಯಾಗಿ ಕುದಿಲಿ ಅಂತ. ನಿಮ್ಮಿಬ್ರು ಫೇವ್ರೆಟ್ ಹಾಡನ್ನ ನೀವಿಬ್ರು ಜೊತೆಯಲ್ಲಿ ಹಾಡಿ. ಡು ಇಟ್.